ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮ್ಮ ಸ್ಪೆಷಲ್ ಕಿಚನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಟೊಮೊಟೊ ತಿಳಿ ಸಾಂಬಾರ್ ಮಾಡುವ ವಿಧಾನವನ್ನು ತೋರಿಸ್ಕೊಡ್ತೀನಿ ಬನ್ನಿ. ಟೊಮೊಟೊ ತಿಳಿ ಸಾಂಬಾರ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಟೊಮೊಟೊ, ಸಾಸಿವೆ, ಕರಿಬೇವು, ಈರುಳ್ಳಿ, ಹುಣಸೆ ರಸ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು. ಇವಾಗ ಮಾಡೋ ವಿಧಾನನ ನೋಡೋಣ ಬನ್ನಿ. ಕುಕ್ಕರ್ಗೆ 1 ಲೋಟ ನೀರನ್ನು ಹಾಕಿ 3 ರಿಂದ 4 ಟೊಮೊಟೊ ಹಾಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ಕೊಳ್ಳಿ. ಇದಾದ್ಮೇಲೆ 2 ರಿಂದ 3 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ಟೊಮೊಟೊ ನೀಟಾಗಿ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಅದಾದ್ಮೇಲೆ ಅದ್ರ ಸಿಪ್ಪೆನ ಬಿಸಿಲೆ ನಿಧಾನಕ್ಕೆ ತೆಗೀರಿ. ಸಿಪ್ಪೆ ಎಲ್ಲ ತೆಗೆದಾಕಿದ್ಮೇಲೆ ಒಂದು ಜಾರ್ಗೆ ಟೊಮೊಟೊ ಹಾಕೊಳ್ಳಿ. ಅದ್ರ ಜೊತೆ 1-2 ಪೀಸ್ ಹಸಿ ಶುಂಠಿ, 1-2 ಸ್ಪೂನ್ ಸಾಂಬಾರ್ ಪುಡಿ, ಮಿಕ್ಸಿಗೆ ಹಾಕೊಂಡು ನುಣ್ಣಗೆ ರುಬ್ಬಿ. ಆಹಾ ನೋಡಿ, ಇವಾಗ ಮಸಾಲೆ ನೀಟಾಗಿ ಆಗಿದೆ. ಒಂದು ಪಾತ್ರೆ ತಗೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕಿ ಪಟ ಅಂತ ಸಿಡಿಬೇಕು. ಅದ್ರ ಜೊತೆ ಸ್ವಲ್ಪ ಕರಿಬೇವು, ಈರುಳ್ಳಿ ಹಾಕೊಳ್ಳಿ. ಇವಾಗ ರೆಡಿ ಆಗುತ್ತೆ ನೋಡಿ, ಘಮ ಘಮ ಅಂತ ಒಗ್ಗರಣೆ. ಒಗ್ಗರಣೆ ಹಾಕೊಂಡ್ಮೇಲೆ ಅದ್ರ ಜೊತೆ ರುಬ್ಬಿದಂಥ ಟೊಮೊಟೊ ಪೇಸ್ಟ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆ 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮಮ್ಮಂಗೆ ಹುಷಾರಿರಲಿಲ್ಲ. ಒಂದು ದಿವಸ ನಾನು ಸಾಂಬಾರು ಮಾಡೋಕೆ ಹೋಗಿ ಪಾತ್ರೆನ ನನ್ನ ಕಾಲ ಮೇಲೆ ಹಾಕ್ಕೊಂಡು ಬೊಬ್ಬೆ ಬಂದುಬಿಟ್ಟಿತ್ತು. ನೀವು ಅಡುಗೆ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ. ಟೊಮೊಟೊ ಸಾಂಬಾರು ಜೊತೆ ಸ್ವಲ್ಪ ಹುಣಸೆ ರಸ ಸೇರಿಸಿದ್ರೆ ಚೆನ್ನಾಗಿರುತ್ತೆ. ಆ ಸಾಂಬಾರು ಜೊತೆ ಹುಣಸೆ ರಸ ಸೇರಿಸಿರೋದ್ರಿಂದ ತಿನ್ನಬೇಕಾದ್ರೆ ಸ್ವಲ್ಪ ಹುಳಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದ್ರ ಜೊತೆ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ 1-2 ಕುದಿ ಬರೋವರೆಗೂ ಕಾಯಿರಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಬಟನನ್ನು ಆಲ್. ನೋಡಿ, ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಹಾಗೆ ಸ್ವಲ್ಪ ಹೊತ್ತು ಕುದಿ ಬರುತ್ತೆ. ಸ್ವಲ್ಪ ಸಮಯ ಕುದಿ ಬಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತಿರುಗಿಸಿಕೊಂಡು ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಂಡು ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಇದೀಗ ರೆಡಿಯಾದ ಟೊಮೊಟೊ ತಿಳಿ ಸಾಂಬಾರ್ ಸವಿಯಲು ಸಿದ್ಧ. ನಿಮಗೆ ನಾವು ಮಾಡೋ ಅಡುಗೆ ವಿಡಿಯೋ ಇಷ್ಟ ಆದರೆ ನಮ್ಮ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ರೆಸಿಪಿಗೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.